ಬಸವರಾಜ್ ಗುರುಜಿ, ಮಕರ ರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ಮಕರ ರಾಶಿಯವರಿಗೆ 2024ರ ಸಂಕ್ರಾಂತಿಯ ಫಲಾಫಲಗಳು ನೋಡಕ್ಕೆ ಹೋದಾಗ ತನುಸ್ಥಾನದಲ್ಲಿ ಜನ್ಮದಲ್ಲಿ ಕೇಂದ್ರ ರಾಶಿನೇ ಇದು. ಇವತ್ತಿನ ದಿವಸ ನಾವು ಇಡೀ ವಿಷಯಕ್ಕೆ ಅನುಸಾರವಾಗಿ ನೋಡಕ್ಕೆ ಹೋದಾಗ ಇದು ಕೇಂದ್ರ ರಾಶಿ. ತನುಸ್ಥಾನದಲ್ಲಿ ರವಿಯ ಸಂಚಾರ ಆಗ್ತಾ ಇದೆ. ಇದನ್ನ ಅನುಸರಿಸಿ ನಾವು ಈ ರಾಶಿಯವರಿಗೆ ಇದರ ಫಲಾಫಲ ನೋಡಕ್ಕೆ ಹೋದಾಗ ಈ ರಾಶಿಯವರಿಗೆ ಸಾಕಷ್ಟು ಶುಭದ ನಿರೀಕ್ಷೆಗಳು ಇರುತ್ತೆ, ಒಳ್ಳೇದಾಗ್ತಕ್ಕಂಥದ್ದು. ಈ ವರ್ಷ ಬೇರೆ ಗುರುಬಲ ಬರ್ತಾ ಇದೆ. ವೃತ್ತಿ ಜೀವನದಲ್ಲಿ ಸಾಕಷ್ಟು ಮಹತ್ತರವಾದ ಒಂದು ಬದಲಾವಣೆಯ ಜೊತೆಗೆ ಧನಾತ್ಮಕ ಬದಲಾವಣೆ ಆಗ್ತಕ್ಕಂಥ ಯೋಗ. ಕುಟುಂಬದಲ್ಲಿ ಮುಖ್ಯವಾಗಿ ಕುಟುಂಬದಲ್ಲಿ ಅಪವಾದಗಳಾಗ್ಬೋದು, ಎಲ್ಲೋ ನಿಂದನೆಗಳಾಗ್ಬೋದು, ಇವುಗಳಿಂದ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ವಿಷಯಗಳಲ್ಲೂ ಕೂಡ ಶುಭ ವಿಷಯ. ಆದರೆ ಈ ರಾಶಿಯವರಿಗೆ ವಾಹನ ಕಂಟಕ ಎದ್ದು ಕಾಣ್ತಾ ಇದೆ. ಸ್ವಲ್ಪ ಅಗ್ನಿ ಅವಘಡಗಳ ವಿಷಯದಲ್ಲಿ ಚೇತರಿಕೆಯಿಂದಿರಬೇಕು, ಜಾಗೃತಿಯಾಗಿರ್ಬೇಕಾಗಿರುತ್ತೆ. ಆದ್ರೂ ಶುಭ ಸುದ್ದಿ ಹೊಂದಿದೆ. ವಿವಾಹ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಭೂಮಿ ತಗೊಳ್ಳೋ ಯೋಗ, ಫ್ಲಾಟ್ ಚೇಂಜ್ ಮಾಡೋ ಯೋಗ, ಅಪಾರ್ಟ್ಮೆಂಟ್ ಅಲ್ಲಿ ಏನಾದ್ರೂ ಒಂದು ಫ್ಲಾಟ್ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗಾಗಿ ಕೆಲವೊಂದು ಶುಭ ಬಿಲ್ಡರ್ಸ್ಗೆ ಒಳ್ಳೇದಾಗುತ್ತೆ. ಕಬ್ಬಿಣ ವ್ಯಾಪಾರಿಗಳಿಗೆ ಇವರೆಲ್ಲರಿಗೂ ಸಹ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ಕಾರಿ ನೌಕರರಿಗೆ ಒಳ್ಳೆಯ ಸುದ್ದಿ ಕೂಡ ಈ ಒಂದು ವೃತ್ತಿ ಜೀವನ ಶುಭ. ವೃತ್ತಿ ಜೀವನದಲ್ಲಿ ನೋಡಿ, ಈ ಗ್ರಾನೈಟ್ ವ್ಯಾಪಾರಿಗಳಿಗೆ, ಪೆಸ್ಟಿಸೈಡ್ಸ್ ವ್ಯಾಪಾರಿಗಳಿಗೆ, ಪೆಟ್ರೋಲ್ ಬಂಕ್ ವ್ಯಾಪಾರಿಗಳಿಗೆ, ಪೆಟ್ರೋಲ್ ಮಾಡ್ತಕ್ಕಂಥವ್ರಿಗೆ, ಇಂಥವ್ರಿಗೆಲ್ಲ ಬಹಳಷ್ಟು ಶುಭ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿ ಇರಬೇಕು. ನರಗಳ ತೊಂದರೆ ಆಗೋದು ಈಗ, ಯಾಕೆಂದ್ರೆ ಮಕರ ರಾಶಿ ಅಂತ ಹೇಳಿದ್ರೆ ಮೊಣಕಾಲು ನೋವು, ಶರೀರದಲ್ಲಿ ನರಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಸುಮ್ಮನೆ ಎದ್ದೇಳಕ್ಕಾಗಲ್ಲ, ಸುಸ್ತಾಗ್ತಾ ಇದೆ, ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕೋ ನರಗಳ ನೋವು, ಈ ಥರದ್ದಿರುತ್ತೆ. ಅಂತ ಸೀರಿಯಸ್ ಕಾಯಿಲೆಗಳೇನೂ ಇರೋದಿಲ್ಲ. ಆದರೆ ಸಪೋಸ್ ಈ ರಾಶಿಯವ್ರಿಗೆ ಏನಾದರೂ ಸಣ್ಣ ಪುಟ್ಟ ಡಾಕ್ಟರ್ ಸರ್ಜರಿ ಏನಾದರೂ ಹೇಳಿದ್ರು ಕೂಡ ಶುಭ ಆಗುತ್ತೆ, ಕೆಟ್ಟದ್ದೇನೂ ಆಗಲ್ಲ. ಪರಿಹಾರ ಅಂದಾಗ ಮಕರ ರಾಶಿಯವರು ಕಪ್ಪು ಬಟ್ಟೆಯನ್ನ, ಈಗ ಹೆಂಗೂ ಶಬರಿಮಲೆಗೆ ಹೋಗ್ತಾ ಇರ್ತಾರೆ, ಅವ್ರಿಗೊಂದು ವಸ್ತ್ರ ಅಥವಾ ಅವ್ರಿಗೆ ಏನಾದರೂ ಕೊಡೋದು, ತುಪ್ಪವನ್ನ ದಾನ ಮಾಡೋದು, ದೀಪದ ಎಣ್ಣೆಗಳು, ದೇವಸ್ಥಾನಕ್ಕೆ ಎಣ್ಣೆಯನ್ನು ಕೊಡ್ತಕ್ಕಂಥದ್ದು, ಎಳ್ಳೆಣ್ಣೆ ಆಗ್ಬೋದು, ಸಾಸಿವೆ ಎಣ್ಣೆ ಆಗ್ಬೋದು. ಈ ಹಬ್ಬದ ವಿಶೇಷ ಏನಂದ್ರೆ ಎಳ್ಳು ದಾನನೇ ಮಹಾದಾನ. ಹಾಗಾಗಿ ಈ ದಾನ ಕೊಡೋದ್ರಿಂದ ಬಹಳಷ್ಟು ಶುಭ ಆಗುತ್ತೆ. ಪರಿಹಾರ ಮಂತ್ರ ಮಕರ ರಾಶಿಯವರಿಗೆ ಸೂರ್ಯನ ಮಂತ್ರ ಆಗಿರ್ತಕ್ಕಂಥ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ, ಈ ಮಂತ್ರವನ್ನ ಹೆಚ್ಚಾಗಿ ಹೇಳ್ಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ.